ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಗ್ಲಾಡ್ಸನ್ ಎಕ್ಸ್ಪ್ಲೇನ್ಸ್. ಈಗ ಈ ಮಳೆಗಾಲದಲ್ಲಿ ಒಂದು ಶೀತ ಆಗೋದು ಸಹಜ. ಕೆಲವು ಸಲ ತಲೆನೋವು ಬರುತ್ತೆ. ಈ ತಲೆನೋವು ಬಂದಾಗ ಯಾರ ಹತ್ರ ಹೋಗ್ಬೇಕು ಅಂತ ಒಂದು ಫಿಸಿಷಿಯನ್ ಹತ್ರ ಹೋಗ್ಬೇಕಾ, ನ್ಯೂರೋ ಸರ್ಜನ್ ಹತ್ರ ಹೋಗ್ಬೇಕಾ, ENT ಹತ್ರ ಹೋಗ್ಬೇಕಾ? ಈ ಒಂದು ಇದು ನಿಮ್ಮ ಮನಸ್ಸಲ್ಲಿ ಈ ಥರ ಡೌಟ್ ಇದ್ದಾಗ ದಯವಿಟ್ಟು ನನ್ನ ಹತ್ರ ENT ಸರ್ಜನ್ ಅಂತ ಬನ್ನಿ. ಯಾಕೆಂದರೆ ವಿ ಆರ್ ದ ಒನ್ಸ್ ಹು ಸಾರ್ಟ್ ಔಟ್ ದ ಡಿಫ್ರೆಂಟ್ ಥಿಂಗ್ಸ್. ಈಗ ಮೊದಲು ನಿಮಗೆ ತಲೆನೋವು ಇದೆಯಾ, ಆ ತಲೆನೋವು ಯಾವುದರಿಂದ ಬಂತು, ತಲೆನೋವು ಜೊತೆಯಲ್ಲಿ ಬೇರೆ ಏನು ತೊಂದರೆ ಇದೆ, ಇದು ನಾವು ಐಸೋಲೇಟ್ ಮಾಡಿ ನಮ್ಮ ಕೈಯಲ್ಲಿ ಆಗೋ ಟ್ರೀಟ್ಮೆಂಟ್ ನಾವು ಮಾಡಿಕೊಂಡು, ಇಲ್ಲ ನಮ್ಮ ಕೈಯಲ್ಲಿ ಆಗೋದು ಇದಕ್ಕೆ ನ್ಯೂರೋ ಫಿಸಿಷಿಯನ್ ಬೇಕು ಅಂದರೆ ನಾವು ನ್ಯೂರೋ ಫಿಸಿಷಿಯನ್ ಅಂತ ಕಳಿಸ್ತೇವೆ. ಇಲ್ಲ ಈ ತಲೆನೋವು ಇದು ಕೆಲವು ಸಲ ಸೈಕಾಲಜಿಕಲ್ ಇಶ್ಯೂಸ್ ಇರ್ಬೋದು, ಸೊ ಆವಾಗ ನಾವು ಅದನ್ನು ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಕರೆಸ್ತೇವೆ. ಇಲ್ಲ ಕೆಲವು ಸಲ ಇದು ದೇರ್ ಕುಡ್ ಬಿ ಇನ್ನರ್ ಪ್ರಾಬ್ಲಮ್, ಬೇರೆ ಪ್ರಾಬ್ಲಮ್ ಇರ್ಬೋದು, ಡಯಾಬಿಟೀಸು, BP ಇದು ಅದರಿಂದ ಬಂದಿರ್ಬೋದು. ಸೊ ಆವಾಗ ಅದರ ತಕ್ಕ ಆ ಫಿಸಿಷಿಯನ್ ಇವರಿಗೆ ಕಳಿಸ್ತೇವೆ. ಸೊ ಯಾವಾಗಲಾದರೂ ತಲೆನೋವು ಅಂತ ಬಂದಾಗ, ತಲೆ ಸುತ್ತು ಇಲ್ಲ ತಲೆನೋವು ಅಂತ ಬಂದಾಗ ಮೊದಲು ನಾವು ನಮ್ಮ ENT ಸರ್ಜನ್, ನಮ್ಮ ಹತ್ರದಿರೋದು ಒಳ್ಳೆ ENT ಸರ್ಜನ್